ತುಂಬಾ ಜನ ಬಿಗಿನರ್ಸು ಟ್ರೇಡಿಂಗ್ ನ ನಾವು ಫುಲ್ ಟೈಮ್ ಮಾಡ್ಬೇಕಾ, ನಾವು ಯಾವತ್ತು ಚಾರ್ಟ್ ನೋಡ್ಕೊಂಡು ಕೂತ್ರೆ ಮಾತ್ರ ಕಲಿಯಕ್ಕಾಗೋದು, ಆತರ ತುಂಬಾ ಡೌಟ್ಸ್ ನ ಕೇಳ್ತೀರಾ. ಆಕ್ಚುಲಿ ನೀವು ಚಾರ್ಟಿಗೆ ತುಂಬಾ ಟೈಮ್ ಕೊಡೋ ಅವಶ್ಯಕತೆನೇ ಇಲ್ಲ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಅಲ್ಲಿ ಪಾರ್ಟ್ 0 ಇಂದನೇ ನೋಡ್ಕೊಬನ್ನಿ. ಆಗ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗೋದು. ಹಾಗೆ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಬಟ್ ಯಾರು ಲೈಕ್ ಮಾಡ್ತಾ ಇಲ್ಲ. ನಿಮ್ಮ ಲೈಕ್ ಇಂದ ತುಂಬಾ ಜನಕ್ಕೆ ಇದು ಪ್ರಮೋಟ್ ಅನ್ನೋದಾಗುತ್ತೆ. ಸೊ ಅವರಿಗೂ ಹೆಲ್ಪ್ ಆಗ್ಲಿ. ಇವಾಗ್ಲೇ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟ್ ಅಲ್ಲಿ ಬರೀರಿ. ಯಾಕಂತಂದ್ರೆ ಇದರಿಂದ ಎಷ್ಟು ಜನ ಟ್ರೇಡರ್ಸ್ ಸೀರಿಯಸ್ ಆಗಿ ಕಲಿತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಹೋಗುತ್ತೆ. ಇವತ್ತು ನಾವು ಟ್ರೇಡಿಂಗ್ ಸೆಷನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸೆಷನ್ಸ್ ಬರುತ್ತೆ, ಬಿಗಿನರ್ಸ್ ಆದವರಾಗ್ಲಿ ಅಥವಾ ಇಂಟರ್ಮೀಡಿಯೇಟ್ಸ್ ಆಗಿರೋರಾಗ್ಲಿ ಮತ್ತೆ ಪ್ರೋಗಳು ಯಾವ ಟೈಮಲ್ಲಿ ಟ್ರೇಡ್ ಮಾಡಬೇಕು, ಬೆಸ್ಟ್ ಟೈಮ್ ಯಾವುದು ಟ್ರೇಡ್ ಮಾಡಕ್ಕೆ, ಎಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಹೋಗೋಣ. ಇವತ್ತು ನಾವು ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್ ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಬಿಗಿನರ್ಸ್ ಕೇಳ್ತಿರ್ತಾರೆ, ನಾನು ಟ್ರೇಡರ್ ಆಗ್ಬೇಕು ಅಂತಂದ್ರೆ ಫುಲ್ ಟೈಮ್ ಚಾರ್ಟ್ ಮುಂದೆನೆ ಕೂರ್ಬೇಕಾ ಅಂತ. ಅದು ನಿಮಗೆ ಈ ವಿಡಿಯೋ ಫುಲ್ ನೋಡಿದಾಗ ಅರ್ಥ ಆಗುತ್ತೆ. ಓಕೆನಾ? ಫಸ್ಟ್ ಒನ್, ವಾಟ್ ಆರ್ ದಿ ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್? ಯಾವ್ಯಾವುದು ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್ಗಳು? Forex market runs 24 hours, but it's divided into 4 major sessions based on Global Financial Center. ಗ್ಲೋಬಲ್ ಫಿನಾನ್ಷಿಯಲ್ ಸೆಂಟರ್ ಅಲ್ಲಿ 4 ಸೆಷನ್ಸ್ ಗಳಿದಾವೆ. ಹಾಗೆ ಫಾರೆಕ್ಸ್ ಮಾರ್ಕೆಟ್ 24 ಅವರ್ಸ್ ಓಪನ್ ಇರುತ್ತೆ. ಇದರಲ್ಲಿ ಯಾವ್ಯಾವ ಸೆಷನ್ಸ್ ಇದೆ ಅಂತ ಇವಾಗ ನೋಡೋಣ. ಏಷ್ಯಾ ಸೆಷನ್, ಇಲ್ಲಿ ಟೋಕಿಯೋ ಮತ್ತೆ ಸಿಡ್ನಿ ಇರುತ್ತೆ. ಲಂಡನ್ ಸೆಷನ್, ಇದು ಸಿಂಗಲ್ ಸೆಷನ್ ಆಗಿರುತ್ತೆ. ಹಾಗೆ ನ್ಯೂಯಾರ್ಕ್ ಸೆಷನ್. ಓಕೆನಾ? ಲಂಡನ್ ಸೆಷನ್ ಯುರೋಪ್ದು, ನ್ಯೂಯಾರ್ಕ್ ಸೆಷನ್ US. ಈಚ್ ಸೆಷನ್ ಹ್ಯಾಸ್ ಡಿಫ್ರೆಂಟ್ ವಾಲಟಿಲಿಟಿ, ವಾಲ್ಯೂಮ್ ಅಂಡ್ ಆಪರ್ಚುನಿಟಿ. ಪ್ರತಿಯೊಂದು ಸೆಷನ್ಸ್ ಅಲ್ಲೂ ನಮಗೆ ಡಿಫ್ರೆಂಟ್ ಆಪರ್ಚುನಿಟಿ ಇರುತ್ತೆ, ಅದೇ ತರ ಡಿಫ್ರೆಂಟ್ ವಾಲ್ಯೂಮ್ ಇರುತ್ತೆ, ಹಾಗೆ ಡಿಫ್ರೆಂಟ್ ವಾಲಟಿಲಿಟಿ ಅನ್ನೋದು ಇರುತ್ತೆ. ಓಕೆನಾ? ಸೆಕೆಂಡ್ ಒನ್ ನೋಡಿದರೆ ಏಷ್ಯಾ ಸೆಷನ್. ಅದನ್ನ ನಾವು ಟೋಕಿಯೋ ಸೆಷನ್ ಅಂತ ಕರಿತೀವಿ. ಇಲ್ಲಿ ಸಿಡ್ನಿನೂ ಆಡ್ ಆಯ್ತದೆ. ಬಟ್ ಸಿಡ್ನಿನ ನಾವು ಯಾಕಂದ್ರೆ ಆ ಟೈಮಲ್ಲಿ ಯಾರು ಟ್ರೇಡ್ ಮಾಡಲ್ಲ, ಸೊ ಸಿಡ್ನಿನ ಬಿಟ್ಟಾಕ್ತಿವಿ. ಅದ್ರ ಬದಲು ಟೋಕಿಯೋ ಇಂದ ನಾವು ಮಾರ್ಕೆಟ್ ನ ನೋಡ್ತೀವಿ. ಓಕೆನಾ? ಟೈಮ್ ನೋಡಿದರೆ 5:30 AM ಅಂದ್ರೆ 5:30 ಬೆಳಗ್ಗೆ ಇಂದ 2:30 PM ಮಧ್ಯಾಹ್ನ 2:30 ಗಂಟ ಈ ಏಷ್ಯಾ ಸೆಷನ್ ಅನ್ನೋದು ಓಪನ್ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದರೆ ಲೋ ವಾಲಟಿಲಿಟಿ. ಇಲ್ಲಿ ನಿಮಗೆ ಮೂವ್ಮೆಂಟ್ಸ್ ಅನ್ನೋದು ಜಾಸ್ತಿ ಇರಲ್ಲ. ಓಕೆನಾ? ಸ್ಲೋ ಮಾರ್ಕೆಟ್ ಮೂವ್ಮೆಂಟ್. ಮಾರ್ಕೆಟ್ ನಿಧಾನ ಹೋಗ್ತಿರುತ್ತೆ, ಬಿಗ್ ಮೂವ್ಸ್ ಏನ್ ಬರಲ್ಲ. ಹಾಗೆ ಬೆಸ್ಟ್ ಫಾರ್ ಬಿಗಿನರ್ಸ್ ಟು ಪ್ರಾಕ್ಟೀಸ್. ನಿಮಗೆ ಏನಾದ್ರೂ ಪ್ರಾಕ್ಟೀಸ್ ಮಾಡೋದಾದ್ರೆ ಇದು ಬೆಸ್ಟ್ ಸೆಷನ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಮೂವ್ಮೆಂಟ್ಸ್ ಇರಲ್ಲ, ಸೊ ನೀವು ಲಾಸಸ್ ಅನ್ನೋದು ತುಂಬಾ ಮಾಡ್ಕೊಳ್ಳಲ್ಲ. ಹೆಂಗೆ ಇದ್ರು ನಿಮ್ ಕಣ್ ಮುಂದೆನೆ ಎಲ್ಲ ನಿಧಾನವಾಗಿ ಕಾಣಿಸುತ್ತೆ. ಓಕೆನಾ? ಇಲ್ಲಿ ಮೇಜರ್ ಪೇರ್ಸ್ ಟ್ರೇಡ್ ಮಾಡೋದಾರೆ. ಯಾವ್ಯಾವ ಪೇರ್ಸ್ ನ ನೀವು ಇಲ್ಲಿ ಟ್ರೇಡ್ ಮಾಡ್ಬೇಕು ಅಂತಂದ್ರೆ JPY ಪೇರ್ಸ್, ಲೈಕ್ USD JPY, ಯೂರೋ JPY. ನಾನು ಹೇಳಿದ್ದೆ, ಪ್ರೀವಿಯಸ್ ವಿಡಿಯೋ ನೋಡಿದವ್ರು ಆಗಿದ್ರೆ ಗೊತ್ತಿರ್ಬೋದು. JPY ಪೇರ್ಸ್ ನ ನೀವು ಈ ಏಷ್ಯಾ ಸೆಷನ್ ಅಲ್ಲಿ ಯೂಸ್ ಮಾಡಬಹುದು. ಓಕೆನಾ? ಬೆಸ್ಟ್ ಸ್ಟ್ರಾಟಜಿ ನೋಡೋದಾರೆ ರೇಂಜ್ ಟ್ರೇಡಿಂಗ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ಟ್ರಾಟಜಿಗಳು ಸಿಗ್ತವೆ. ಓಕೆನಾ? ಬಟ್ ನಿಮಗೆ ರೇಂಜ್ ಟ್ರೇಡಿಂಗ್ ಗೊತ್ತಿದ್ರೆ ಮಾಡ್ಬೋದು. ಅದೇ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೊಂಡು ನಿಮಗೆ ಟ್ರೇಡ್ ತಗೊಳಕ್ ಬರ್ತಿದ್ರೆ ಏಷ್ಯಾ ಸೆಷನ್ ಅಲ್ಲಿ ನೀವು ಟ್ರೈ ಮಾಡಬಹುದು JPY ಪೇರ್ಸ್ ಅಲ್ಲಿ. ಓಕೆನಾ? ಮೂರನೇದು ಲಂಡನ್ ಸೆಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವಾಗ ಓಪನ್ ಆಗುತ್ತೆ ಅಂತಂದ್ರೆ 1:30 PM ಮಧ್ಯಾಹ್ನ 1:30 ಇಂದ 10:30 PM ನೈಟ್ 10:30 PM ಗಂಟ ಓಪನ್ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದರೆ ಹೈ ವಾಲಟಿಲಿಟಿ. ಕಂಪ್ಯಾರೇಟಿವ್ಲಿ ಏಷ್ಯಾ ಸೆಷನ್ ಗಿಂತ ಇದರಲ್ಲಿ ವಾಲ್ಯೂಮ್ ಅನ್ನೋದು ಜಾಸ್ತಿ ಇರುತ್ತೆ. ಬಿಗ್ ಮೂವ್ಮೆಂಟ್ಸು ಜಾಸ್ತಿ ಬರುತ್ತೆ. ಅದೇ ತರ ಮ್ಯಾಕ್ಸಿಮಮ್ ಲಿಕ್ವಿಡಿಟಿ ಅಂದ್ರೆ ನಿಮ್ಗೆ ಇನ್ನೂ ಮುಂದಕ್ಕೆ ಅರ್ಥ ಆಗುತ್ತಾ ಹೋಗುತ್ತೆ, ಮುಂದಿನ ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ. ಸೊ ಇವಾಗ ಅದ್ರ ಬಗ್ಗೆ ಡೌಟ್ಸ್ ಬೇಡ. ಲಿಕ್ವಿಡಿಟಿ ಅಂತಂದ್ರೆ ತುಂಬಾ ಆರ್ಡರ್ಸ್ ಇದೆ ಅಂತ ಅರ್ಥ. ಓಕೆನಾ? ಮ್ಯಾಕ್ಸಿಮಮ್ ಲಿಕ್ವಿಡಿಟಿ ಅಂದ್ರೆ ನಿಮಗೆ ತುಂಬಾ ಆರ್ಡರ್ಸ್ ಗಳು ಆ ಟೈಮಲ್ಲಿ ಪ್ಲೇಸ್ ಆಯ್ತವೆ. ಓಕೆ? ಮೇಜರ್ ಇನ್ಸ್ಟಿಟ್ಯೂಷನ್ ಟ್ರೇಡ್ ಹಿಯರ್ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಈ ಲಂಡನ್ ಸೆಷನ್ ಟೈಮ್ ಅಲ್ಲಿ ಟ್ರೇಡ್ ಮಾಡ್ತಿರ್ತಾರೆ. ಇಲ್ಲಿ ಬೆಸ್ಟ್ ಸ್ಟ್ರಾಟಜಿ ನೋಡಿದರೆ ಬ್ರೇಕ್ಔಟ್ ಟ್ರೇಡಿಂಗ್ ಪ್ಲಸ್ ಟ್ರೆಂಡ್ ಟ್ರೇಡಿಂಗ್. ಬ್ರೇಕ್ಔಟ್ ಟ್ರೇಡಿಂಗ್ ಅಂದ್ರೆ ಏನು, ಟ್ರೆಂಡ್ ಟ್ರೇಡಿಂಗ್ ಅಂದ್ರೆ ಏನು ಅಂತೆಲ್ಲ ನಿಮಗೆ ಮುಂದೆ ಬರ್ತಾ ಬರ್ತಾ ಅರ್ಥ ಆಗುತ್ತೆ. ಓಕೆನಾ? ಇವಾಗ ಸ್ಟ್ರಾಟಜಿ ಬಗ್ಗೆ ಏನು ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಡಿ. ಜಸ್ಟ್ ನಾನು ಏನ್ ಹೇಳ್ತಿದ್ದೆ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಓಕೆ? ನಿಮಗೆ ಬ್ರೇಕ್ಔಟ್, ರಿವರ್ಸಲ್, ಟ್ರೆಂಡ್ ಲೈನ್ ಇದೆಲ್ಲ ನಿಮಗೆ ಮುಂದಕ್ಕೆ ಅರ್ಥ ಆಗುತ್ತೆ. ನಾಲ್ಕನೇದು US 4 ನ್ಯೂಯಾರ್ಕ್ ಸೆಷನ್. ಇಲ್ಲಿ US ಯಾಕೆ ಹಾಕಿದೀನಿ ಅಂದ್ರೆ
ಅಮೆರಿಕನ್ ಮಾರ್ಕೆಟ್ ಓಪನ್ ಆಗೋ ಟೈಮ್ನೇ ನಾವು ಇಲ್ಲಿ ನ್ಯೂಯಾರ್ಕ್ ಸೆಷನ್ ಅಂತ ಕರೆಯೋದು. ಇಲ್ಲಿ ನೋಡಿದರೆ ಇದು 6:30 PM ಓಪನ್ ಆಗಿ 3:30 AM ಗಂಟ ಇರುತ್ತೆ. ಅಂದ್ರೆ ಇವತ್ತು ಸಂಜೆ 6:30ಗೆ ಓಪನ್ ಆಗಿ ನಾಳೆ ಬೆಳಗ್ಗೆ 3:30 ಗಂಟ ಇದು ಓಪನ್ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಸ್ಟ್ರಾಂಗ್ ಮೂವ್ಸ್ ಎಸ್ಪೆಷಲಿ ಎಟ್ ಸ್ಟಾರ್ಟ್. ಇದು ಸ್ಟ್ರಾಂಗ್ ಮೂವ್ಮೆಂಟ್ ಕೊಡ್ತದೆ ಈ ಸೆಷನ್ ಅಲ್ಲಿ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇರುತ್ತೆ, ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗುತ್ತೆ. ಓಕೆನಾ. ನ್ಯೂಸ್ ಇಂಪ್ಯಾಕ್ಟ್ ಲೈಕ್ ನಿಮಗೆ ನ್ಯೂಸಸ್ ಬರೋದು ಆಲ್ಮೋಸ್ಟ್ ಈ ನ್ಯೂಯಾರ್ಕ್ ಸೆಷನ್ ಅಲ್ಲೇ ಆಗಿರುತ್ತೆ. ನನ್ನ ನ್ಯೂಸಸ್ ಬಗ್ಗೆ ನಿಮಗೆ ಪ್ರೀವಿಯಸ್ ಅಲ್ಲೇ ಹೇಳಿದೆ, ಎಲ್ಲಿ ನೋಡ್ಬೇಕು ಹೇಗ್ ಮಾಡ್ಬೇಕು ಅಂತ. ಗೊತ್ತಿಲ್ಲ ಅಂತಂದವರು ಹೋಗಿ ಚೆಕ್ ಮಾಡಿ. ನ್ಯೂಸ್ ನೋಡಿದಾಗ ಅಲ್ಲಿ ಮೇಜರ್ ನ್ಯೂಸ್ ಗಳೆಲ್ಲ ಬರೋದು ಈ ಸೆಷನ್ ಅಲ್ಲೇ ಆಗಿರುತ್ತೆ. ಅದು ಯಾವ್ದಂದ್ರೆ USD ನ್ಯೂಸ್ ಗಳೆಲ್ಲ ಅವಾಗ್ಲೇ ನಿಮಗೆ ಬರೋದು 6 ಗಂಟೆ 7 ಗಂಟೆ ಟೈಮಲ್ಲಿ. ಓಕೆ, ಅದಾದ್ಮೇಲೆ ಹೈ ವಾಲಟಿಲಿಟಿ ಎಟ್ ಓವರ್ಲ್ಯಾಪ್. ಅಂದ್ರೆ ಈ 4 ಸೆಷನ್ಸ್ ಗಳಿದ್ದಲ್ಲ, ಟೋಕಿಯೋ, ಸಿಡ್ನಿ, ಲಂಡನ್ ಸೆಷನ್, ಏಷ್ಯಾ ಸೆಷನ್ ಅಂತ ಇದೆಯಲ್ಲ, ಇದೆಲ್ಲ ಓವರ್ಲ್ಯಾಪ್ ಆಯ್ತದೆ. ಅಂದ್ರೆ ಮಧ್ಯ ಒಂದೊಂದು ಮಾರ್ಕೆಟ್ ಸಡನ್ ಓಪನ್ ಅದು ಹೆಂಗೆ ಅಂತ ಇವಾಗ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಇಲ್ಲಿ ಬೆಸ್ಟ್ ಸ್ಟ್ರಾಟಜಿ ನೋಡಿದರೆ ನ್ಯೂಸ್ ಟ್ರೇಡಿಂಗ್ ಪ್ಲಸ್ ಟ್ರೆಂಡ್ ಕಂಟಿನ್ಯೂಷನ್. ನ್ಯೂಸ್ ಟ್ರೇಡಿಂಗ್ ಆಕ್ಚುಲಿ ಮಾಡಬಾರ್ದು, ಬಟ್ ಬಿಗ್ ಕ್ಯಾಪಿಟಲ್ಸ್ ಇರೋರು ನ್ಯೂಸ್ ಟ್ರೇಡಿಂಗ್ ಮಾಡ್ತಾರೆ. ನ್ಯೂಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನೋಡಿ ನ್ಯೂಸ್ ಟ್ರೇಡಿಂಗ್ ಮಾಡ್ತಾರೆ. ಅದೇ ತರ ಇಲ್ಲಿ ಯಾವತ್ತು ಈ ಸೆಷನ್ ಅಲ್ಲಿ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಯ್ತದೆ. ನೀವು ಯಾವ ಕಡೆ ಮೂವ್ಮೆಂಟ್ಸ್ ತೋರಿస్తే ಆ ಕಡೆನೆ ಫುಲ್ ಮೂವ್ಮೆಂಟ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ 5th ಒಂದು ಓವರ್ಲ್ಯಾಪ್ ಈಕ್ವಲ್ ಟು ಗೋಲ್ಡನ್ ಟೈಮ್. ನಾನು ಹೇಳಿದ್ದೆ ಈ ಸೆಷನ್ಸ್ ಗಳ ನಡುವೆ ಎಲ್ಲ ಓವರ್ಲ್ಯಾಪ್ ಆಯ್ತದೆ ಅಂತ. ಅದ್ರಲ್ಲಿ ಓವರ್ಲ್ಯಾಪ್ ಆಗುತ್ತೆ ಯಾವಾಗ ಅಂತಂದ್ರೆ ಲಂಡನ್ ಪ್ಲಸ್ ನ್ಯೂಯಾರ್ಕ್ ಓವರ್ಲ್ಯಾಪ್ ಆಗುತ್ತೆ. ಅಂದ್ರೆ ಒಂದ್ರ ಮೇಲೆ ಒಂದ್ ಬರುತ್ತೆ. ಇವಾಗ ಲಂಡನ್ ಸೆಷನ್ ಆಲ್ರೆಡಿ ನಡೀತಾನೆ ಇರುತ್ತೆ, ಅದ್ರ ಮಧ್ಯ ನಿಮಗೆ ನ್ಯೂಯಾರ್ಕ್ ಸೆಷನ್ ಓಪನ್ ಆಯ್ತದೆ. ಸೊ ಆ ಮಧ್ಯ ಓಪನ್ ಆಗೋ ಟೈಮಿಂಗ್ಸ್ ಇದೆಯಲ್ಲ, ಆ ಟೈಮ್ನೇ ನಾವು ಓವರ್ಲ್ಯಾಪ್ ಟೈಮಿಂಗ್ ಅಂತ ಕರೆಯೋದು, ಕಿಲ್ ಝೋನ್ ಅಂತ ಕರೀತಾರೆ. ಓಕೆನಾ. ಅದು ಯಾವಾಗ ಅಂತ ಟೈಮ್ ನೋಡೋದಾದ್ರೆ 6 PM ಇಂದ 10 PM, ಅಂದ್ರೆ ಸಂಜೆ 6:30 10:30 ಗಂಟ ಆ ಟೈಮ್ ಆಗಿರುತ್ತೆ. ಅದು ಎಲ್ಲಾ ಟ್ರೇಡರ್ಸ್ ಆ ಟೈಮಲ್ಲೇ ಬಂದು ಫಾರೆಕ್ಸ್ ಟ್ರೇಡ್ ನ ಮಾಡೋದು. ನೀವು ಇಡೀ ದಿನ ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ದಿಸ್ ಇಸ್ ಬೆಸ್ಟ್ ಟೈಮ್ ಟು ಟ್ರೇಡ್. ಅಂದ್ರೆ ಯಾವತ್ತು ನಿಮಗೆ ಒಳ್ಳೊಳ್ಳೆ ಪ್ರಾಫಿಟ್ಸ್ ಆಗ್ಬೇಕು ಅಂದ್ರೆ ಈ 6:30 10:30 ಗಂಟ ನಿಮ್ಮ ಸೆಟಪ್ ಏನಾದ್ರು ಕಣ್ಣಿಗೆ ಕಂಡ್ರೆ ನೀವು ಎಂಟ್ರಿ ಆಗ್ಬೋದು. ಇದರಿಂದ ನಿಮಗೆ ಬಿಗ್ ಪ್ರಾಫಿಟ್ಸ್ ಅನ್ನೋದು ಮಾಡ್ಬೋದು. ಓಕೆನಾ. ಮ್ಯಾಕ್ಸಿಮಮ್ ವಾಲಟಿಲಿಟಿ. ಇಲ್ಲಿ ವಾಲಟಿಲಿಟಿ ಅನ್ನೋದು ತುಂಬಾ ಇರುತ್ತೆ. ಸ್ಟ್ರಾಂಗ್ ಟ್ರೆಂಡ್, ಯಾಕಂದ್ರೆ ಟ್ರೆಂಡ್ ಒಂದ್ ಕಡೆ ಮೂವ್ಮೆಂಟ್ ಆದಂಗೆ ನಿಮಗೆ ಟ್ರೆಂಡ್ ಅಂದ್ರೆ ಏನು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಇವಾಗಲೇ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಅದೇ ತರ ಹೈ ಪ್ರಾಫಿಟ್ ಆಪರ್ಚುನಿಟಿ. ಇಲ್ಲಿ ಹೈ ಪ್ರಾಫಿಟ್ಸ್ ಆಪರ್ಚುನಿಟಿನೂ ಇದೆ, ಅದೇ ತರ ಹೈ ಲಾಸ್ ಆಪರ್ಚುನಿಟಿನೂ ಇದೆ. ನೀವು ಲಾಟ್ ಸೈಜು ಇದೇನು ಕ್ಯಾಲ್ಕುಲೇಷನ್ ಮಾಡದೆ ನೀವು ಏನಾದ್ರು ಡೈರೆಕ್ಟ್ ಎಂಟ್ರಿ ಆಯ್ತೀರಾ ಅಂತಂದ್ರೆ ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದಾಗುತ್ತೆ. ಓಕೆನಾ. ಮೋಸ್ಟ್ ಪ್ರೊಫೆಷನಲ್ ಟ್ರೇಡರ್ಸ್ ಟ್ರೇಡ್ ಹಿಯರ್. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಲೆವೆಲ್ ಕಲ್ತಿದ್ದವರೆಲ್ಲ ಏನ್ ಮಾಡ್ತಾರೆ, ಈ ಲಂಡನ್ ಮತ್ತೆ ನ್ಯೂಯಾರ್ಕ್ ಸೆಷನ್ ಓವರ್ಲ್ಯಾಪ್ ಟೈಮಿಂಗ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ವಿಚ್ ಸೆಷನ್ ಶುಡ್ ಯು ಟ್ರೇಡ್? ನೀವು ಯಾವ ಸೆಷನ್ ಅಲ್ಲಿ ಟ್ರೇಡ್ ಮಾಡಬೇಕು? ಈ ವಿಡಿಯೋ ಬಿಗಿನರ್ಸ್ ಆದವರು ನೋಡ್ತಿರ್ಬೋದು, ಇಂಟರ್ಮೀಡಿಯೇಟ್ಸ್ ಆಗಿರೋರು ನೋಡ್ತಿರ್ಬೋದು, ಪ್ರೋ ಆಗಿದ್ದವರು ನೋಡ್ಬೋದು. ಓಕೆನಾ. ಬಿಗಿನರ್ಸ್ ಆದವರು ಯಾವತ್ತೂ ಫಸ್ಟ್ಗೆ ಏಷ್ಯನ್ ಸೆಷನ್ ನ ಚೂಸ್ ಮಾಡಿ, ಯಾಕಂದ್ರೆ ಸೇಫ್ ಫಾರ್ ಪ್ರಾಕ್ಟೀಸ್. ನಿಮಗೆ ಪ್ರಾಕ್ಟೀಸ್ ಮಾಡಕ್ಕೆ ತುಂಬಾ ಸೇಫ್, ಬಿಗ್ ಮೂವ್ಮೆಂಟ್ಸ್ ಅನ್ನೋದು ಏನು ಬರಲ್ಲ. ಅದೇ ನೀವು ಏನಾದ್ರು ಇಂಟರ್ಮೀಡಿಯೇಟ್ಸ್ ಆಗಿದ್ರೆ ಲಂಡನ್ ಸೆಷನ್ ನ ಚೂಸ್ ಮಾಡಿ. ಇಲ್ಲಿ ನಿಮಗೆ ಸಣ್ಣ ಮೂವ್ಮೆಂಟ್ ಸಿಗ್ತಿರ್ತದೆ, ಬಟ್ ಅಂತ ಬಿಗ್ ಮೂವ್ಮೆಂಟ್ಸ್ ಏನಿರಲ್ಲ. ಸೊ ಸ್ಟೇಬಲ್ ಆಗಕ್ಕೆ ನಿಮಗೆ ಇಂಟರ್ಮೀಡಿಯೇಟ್ ಸಾಕು. ಅದೇ ತರ ಅಡ್ವಾನ್ಸ್ಡ್ ಲಂಡನ್ ಪ್ಲಸ್ ನ್ಯೂಯಾರ್ಕ್ ಓವರ್ಲ್ಯಾಪ್ ಟೈಮಿಂಗ್. ಈ ಓವರ್ಲ್ಯಾಪ್ ಟೈಮಿಂಗ್ 6:30 10:30 ಇದೆಯಲ್ಲ, ಇದರಲ್ಲಿ ನೀವು ಏನಾದ್ರು ಒಂದು ಲೆವೆಲ್ ಅಡ್ವಾನ್ಸ್ ಆದ್ರೆ ನೀವು ಟ್ರೇಡ್ ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾವು ಲೈವ್ ಎಕ್ಸಾಂಪಲ್ ನ ನೋಡೋಣ. ನಾವು ಗೂಗಲ್ ಅಲ್ಲಿ ಹೋಗಿ ಟ್ರೇಡಿಂಗ್ ಸೆಷನ್ ಟೈಮಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ವೆಬ್ಸೈಟ್ ಕಾಣಿಸುತ್ತೆ, babypips.com ಅಂತ. ಇಲ್ಲಿ ಕ್ಲಿಕ್ ಮಾಡಿದಂಗೆ ಫಾರೆಕ್ಸ್ ಮಾರ್ಕೆಟ್ ಅವರ್ಸ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದಂಗೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ, ಫಾರೆಕ್ಸ್ ಮಾರ್ಕೆಟ್ ಟೈಮ್ ಝೋನ್ ಕನ್ವರ್ಟರ್. ಇಲ್ಲಿ ನೋಡಿ ನಾನು ಹೇಳಿದ್ದೆ 4 ಸೆಷನ್ಸ್ ಗಳಿದಾವೆ ಅಂತ. ಒಂದು ಸಿಡ್ನಿ, ಇನ್ನೊಂದು ಟೋಕಿಯೋ, ಇನ್ನೊಂದು ಲಂಡನ್, ಇನ್ನೊಂದು ನ್ಯೂಯಾರ್ಕ್. ಓಕೆನಾ. ಇದರದ್ದು ಪ್ರೀವಿಯಸ್ ವಿಡಿಯೋದಲ್ಲೇ ನಾನೊಂದು ಹಿಂಟ್ ಕೊಟ್ಟಿದ್ದೆ ಈ ತರ ಸೆಷನ್ಸ್ ಗಳಿದಾವೆ ಅಂತ. ಇಲ್ಲಿ ನೋಡಿ ಈ ಓವರ್ಲ್ಯಾಪ್ ಅನ್ನೋದು ಇವಾಗ ಇಲ್ಲಿ ಆಲ್ರೆಡಿ ಸಿಡ್ನಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗೋದು. ಬಟ್ ಅದ್ರ ಮಧ್ಯದಲ್ಲೇ ನೋಡಿ ಟೋಕಿಯೋ ಓಪನ್ ಆಗಿದೆ, ಟೋಕಿಯೋ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಕ್ಲೋಸ್ ಆಗೋಕ್ಕಿಂತ ಮುಂಚೆನೆ ಲಂಡನ್ ಓಪನ್ ಆಗಿದೆ, ಆಮೇಲೆ ಲಂಡನ್ ಕ್ಲೋಸ್ ಆಗಿದೆ. ಟೈಮಿಂಗ್ ಏನೇನಂತ ಮುಂಚೆನೆ ಹೇಳಿದೆ ನೋಡಿ. ಅದ್ರ ಮಧ್ಯದಲ್ಲೇ ಲಂಡನ್ ಓಪನ್ ಆಗಿದ್ರ ಮಧ್ಯದಲ್ಲೇ ನ್ಯೂಯಾರ್ಕ್ ಓಪನ್ ಆಗಿದೆ. ಟೈಮಿಂಗ್ ನೋಡೋದಾದ್ರೆ ನೋಡಿ
5:30 ಸ್ಟಾರ್ಟ್ ಆಯ್ತದೆ. ಆಕ್ಚುಲಿ 6:30 ಟ್ರೇಡ್ ಮಾಡಬೇಕು, ಬಟ್ ಇದು ಓಪನಿಂಗ್ ಟೈಮ್. ಇಲ್ಲಿ ನಿಮಗೆ ಕೆಳಗಡೆ ನೋಡ್ತಿರ್ಬೋದು, ಟ್ರೇಡಿಂಗ್ ವಾಲ್ಯೂಮ್ ಈಸ್ ಯೂಶಲಿ ಹೈ ಎಟ್ ದಿಸ್ ಟೈಮ್. ಅಂದ್ರೆ ಇಲ್ಲಿ ನಿಮಗೆ 3 ಸಿಗ್ನಲ್ ಕಾಣಿಸ್ತಿದ್ಯಾ, ಇಲ್ಲೊಂದು ಗ್ರಾಫು ಕಾಣಿಸ್ತಿದೆ ನಿಮಗೆ ಟ್ರೇಡಿಂಗ್ ಮಾಡೋದಾದ್ರೆ ಇಲ್ಲಿ ನೋಡಿ, ನೀವು ಬೆಳಗ್ಗೆ ಎಲ್ಲ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ರಾತ್ರಿ 12:30ಗೆಲ್ಲ ವಾಲ್ಯೂಮ್ ಬರುತ್ತೆ. ಅದು ಬಿಟ್ರೆ ನೀವು ಒಂದು 2:30ಗೆಲ್ಲ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಲೋ ವಾಲ್ಯೂಮ್ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಈ ಟೈಮಲ್ಲಿ. ಓಕೆನಾ, ಲೋ ವಾಲ್ಯೂಮ್ ಇದೆ. ಮತ್ತೆ ನೋಡಿ ಮೀಡಿಯಂ ವಾಲ್ಯೂಮ್ ಬಂತು ಯಾವಾಗ, ಬೆಳಗ್ಗೆ 6:30ಗೆ. ಅದಾದ್ಮೇಲೆ ಮತ್ತೆ ಲೋ ಆಯ್ತದೆ. ಅದಾದ್ಮೇಲೆ ನಿಮಗೆ ವಾಲ್ಯೂಮ್ ಬರಕ್ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 12:30 ಮೇಲೆ. ಸೊ ನೀವೇನಾದ್ರು ಒಂದು ಲೆವೆಲ್ ಟ್ರೇಡಿಂಗ್ ನ ಕಲ್ತಿದ್ದೀರಾ ಅಂತಂದ್ರೆ ನೀವು ಮಧ್ಯಾಹ್ನ ಮೇಲೆ ಟ್ರೇಡಿಂಗ್ ಕೂತ್ರೆ ಸಾಕು. ತುಂಬಾ ಜನಕ್ಕೆ ಆ ಟೈಮಲ್ಲಿ ಜಾಬ್ ಇರುತ್ತೆ ಅಥವಾ ಇನ್ನೊಂದೇನೋ ಇರುತ್ತೆ. ಸೊ ನೀವು ಸಂಜೆ 6:30 ಫ್ರೀ ಇದ್ದಾಗ ಟ್ರೇಡಿಂಗ್ ಮಾಡಿದ್ರೆ ಸಾಕು. ಓಕೆನಾ, ಟ್ರೇಡಿಂಗ್ ಫುಲ್ ಟೈಮ್ ಕೂತ್ಕೊಂಡು ಮಾಡಂತ ವಿಷಯನೇ ಅಲ್ಲ. ಇಲ್ಲಿ ನಿಮಗೆ ನೋಡೋದನ್ಬೋದು, ಹೈ ವಾಲ್ಯೂಮ್ ಬರೋದು 8 ಗಂಟೆಯಿಂದ 9 ಗಂಟೆ. ಇದು ಪೀಕ್ ಟೈಮ್. ಈ ಟೈಮಲ್ಲೇ ಆಲ್ಮೋಸ್ಟ್ ಟ್ರೇಡರ್ಸ್ ಟ್ರೇಡ್ ನ ಪ್ಲೇಸ್ ಮಾಡ್ತಿರ್ತಾರೆ. ಓಕೆನಾ, 6 ಗಂಟೆಗೆ ಯಾಕೆ ಮಾಡಲ್ಲ ಅಂತಂದ್ರೆ ಆಲ್ಮೋಸ್ಟ್ ನ್ಯೂಸ್ ಗೀಸ್ ಅದೆಲ್ಲ ಬಂದಿರುತ್ತೆ. ನೀವು ಯಾವತ್ತು ನನ್ನ ಪ್ರಕಾರ ಬೆಸ್ಟ್ ಟೈಮ್ ಯಾವುದು ಅಂದ್ರೆ 7:30ಯಿಂದ 10:30. ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ಟ್ರೇಡ್ ನ ಪ್ಲೇಸ್ ಮಾಡ್ಬೋದು. ಓಕೆ, ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ಇಲ್ಲೇ ನೀವು ನೋಡ್ತಾ ಹೋಗ್ಬೋದು. ಸಿಡ್ನಿ, ಟೋಕಿಯೋ, ಅದೇ ತರ ಲಂಡನ್, ನ್ಯೂಯಾರ್ಕ್ ಸೆಷನ್ ಇದೆ. ಇದ್ರದ್ದು ಇನ್ ಡೀಟೇಲ್ ಆಗಿ ಏನೇನು ಅಂತ ಕೊಟ್ಟಿದ್ದಾರೆ ನೋಡಿ. ಈ ತರ ಹೋದ್ರೆ ಲೋ ಟ್ರೇಡಿಂಗ್ ವಾಲ್ಯೂಮ್, ಅದೇ ಈ ತರ ಗ್ರೀನ್ ಅಲ್ಲಿ ತೋರಿಸ್ತಿದೆ ಅಂದ್ರೆ ನಿಮಗೆ ಹೈ ಟ್ರೇಡಿಂಗ್ ವಾಲ್ಯೂಮ್, ಅದೇ ತರ ಎಲ್ಲೋ ಇಲ್ಲಿ ತೋರಿಸ್ತಿದ್ರೆ ನಿಮಗೆ ಮೀಡಿಯಂ ಟ್ರೇಡಿಂಗ್ ವಾಲ್ಯೂಮ್ ಇದೆ ಅಂತ ಅರ್ಥ. ಬೆಸ್ಟ್ ಓವರ್ಲ್ಯಾಪ್ ಟೈಮ್ ಅಂತ ನಾನು ಹೇಳಿದೆ, ಇದೇ ಹೈ ಟ್ರೇಡಿಂಗ್ ವಾಲ್ಯೂಮ್ ಇರೋದು ಯಾವುದು, ಲಂಡನ್ ಮತ್ತೆ ನ್ಯೂಯಾರ್ಕ್ ಈ ಸೆಷನ್ ನಡುವೆ ಇರೋಂಥದ್ದು. ಈ ಟೈಮಲ್ಲಿ ನೀವು ಟ್ರೇಡಿಂಗ್ ನ ಮಾಡಬೇಕು. ಬಿಗಿನರ್ಸ್ ಆದವರು ಏಷ್ಯಾ ಸೆಷನ್ ನ ಚೂಸ್ ಮಾಡಿ, ನೀವು ಒಂದು ಲೆವೆಲ್ ತಲುಪದ ಮೇಲೆ ಇದಕ್ಕೆ ಬನ್ನಿ. ಓಕೆನಾ, ಇಲ್ಲೇ ನಿಮಗೆ ಇದು ಅಮೆರಿಕನ್ ಟೈಮಿಂಗ್ಸ್ ಅಲ್ಲಿ ಯಾವಾಗ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಿಮಗೆ ಟ್ರೇಡಿಂಗ್ ಕಲಿಬೇಕು ಅಂತಂದ್ರೂ ಇಲ್ಲಿ ಲರ್ನ್ ಫಾರೆಕ್ಸ್ ಅಂತ ಇದೆ. ಓಕೆನಾ, ಇಲ್ಲಿ ಹೋಗಿ ನೀವು ಇವ್ರದ್ದು ಕೋರ್ಸ್ ನ ನೋಡ್ಬೋದು. ಸ್ಟಾರ್ಟ್ ಕೋರ್ಸ್ ಅಂತ ಕೊಟ್ಟಂಗೆ ಇವ್ರದ್ದು ನೋಡಿ, ಸ್ಕೂಲ್ ಆಫ್ ಪಿಪ್ಸಾಲಜಿ ಅಂತ ಇದೆ. ಇಲ್ಲಿ ನಿಮಗೆ ಪ್ರತಿಯೊಂದು ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ. ಬಟ್ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಇದೆ. ಮಂತ್ಲಿ 2000 ರೂಪೀಸ್ ಪೇ ಮಾಡಬೇಕು. 1 ಮಂತ್ ಅಲ್ಲಾರು ನೋಡ್ ಮುಗಿಸ್ಬೋದು, ಇಲ್ಲ 1 ವರ್ಷನಾರು ತಗೊಂಡು ನೋಡ್ ಮುಗಿಸ್ಬೋದು, ಕಟ್ಟಕ್ಕೆ ಕ್ಯಾಪಬಲ್ ಇದ್ರೆ. ಇವಾಗ ನಾನು ಕನ್ನಡದಲ್ಲಿ ಫ್ರೀ ಆಗಿನೇ ಹೇಳ್ಕೊಡ್ತೀನಿ, ಕಲೀರಿ. ಓಕೆನಾ, ಇಲ್ಲೂ ಇವ್ರು ಹೇಳ್ಕೊಡೋದು ವಾಟ್ ಈಸ್ ಫಾರೆಕ್ಸ್, ಹೌ ಟು ಡೂ ಫಾರೆಕ್ಸ್ ಟ್ರೇಡ್, ವೆನ್ ಯು ಟ್ರೇಡ್ ಫಾರೆಕ್ಸ್, ಹೂ ಟ್ರೇಡ್ಸ್ ಫಾರೆಕ್ಸ್, ವೈ ಟ್ರೇಡ್ ಫಾರೆಕ್ಸ್. ಹಿಂಗೆ ಈ ಕಾನ್ಸೆಪ್ಟ್ ಹಿಂಗೆ ಬೇಸಿಕ್ ಇಂದಾನೆ ಹೋದ್ರೆ ನಿಮಗೆ ಅರ್ಥ ಆಗೋದು. ನೀವು ಒಂದೇ ಸಲ ಅಡ್ವಾನ್ಸ್ ಸ್ಟ್ರಾಟಜಿ, ತುಂಬಾ ಜನ ಸ್ಟ್ರಾಟಜಿಗೋಸ್ಕರ ಬಂದಿರೋರು ಇದ್ದಾರೆ. ಓಕೆನಾ, ಸ್ಟ್ರಾಟಜಿ ಅನ್ನೋದು ಎಲ್ಲ ಒಂದು ಕಾನ್ಸೆಪ್ಟ್ ಬರುತ್ತೆ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನ್ ತಿಳ್ಕೊಬೇಕು ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಓಕೆನಾ, ನೋಡಿ ಇಲ್ಲಿ ಕಂಪ್ಲೀಟ್ ಗೈಡ್ ಇಲ್ಲೇ ಇದೆ ನಿಮಗೆ. ಬಟ್ ಇದಕ್ಕೆಲ್ಲ ಸಬ್ಸ್ಕ್ರಿಪ್ಷನ್, ಗೆಟ್ ಪ್ರೀಮಿಯಂ ಟು ಸ್ಟಾರ್ಟ್ ಕೋರ್ಸ್ ಅಂತ ಇದೆ ನೋಡಿ. ಯಾರು ನಿಮಗೆ ಫ್ರೀ ಆಗಿ ಅನ್ನೋದು ಕೊಡಲ್ಲ, ಇವಾಗ ಫ್ರೀ ಆಗಿ ಸಿಗ್ತಿದೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಫಾರೆಕ್ಸ್ ಸೆಷನ್ ನ ನೋಡಿದ್ರಲ್ಲ. ಇವಾಗ 7th ಒಂದು ಕಾಮನ್ ಮಿಸ್ಟೇಕ್ಸ್. ಇಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ, ಟ್ರೇಡಿಂಗ್ ಆಲ್ ಸೆಷನ್ಸ್. ತುಂಬಾ ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಾನೊಬ್ಬ ಟ್ರೇಡರು ಅನ್ಕೊಂಡು ಆಲ್ ಟೈಮ್ ಮಾರ್ಕೆಟ್ ಮುಂದೆ ಕುತ್ಕೊಳ್ಳೋದು. ಆಕ್ಚುಲಿ ಅದು ಶುದ್ಧ ದಡ್ಡತನ ಅಂತ ಅಂತಾರೆ. ಟ್ರೇಡಿಂಗ್ ಅನ್ನೋದು ಅಂತ ಕೆರಿಯರ್ ಅಲ್ಲ. ಇಲ್ಲಿ ಟೈಮ್ ಫ್ರೀಡಮ್ ಇದೆ, ಲೊಕೇಶನ್ ಫ್ರೀಡಮ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಟ್ರೇಡಿಂಗ್ ಡೈಲಿ 1 or 2 ಟ್ರೇಡ್ಸ್ ಮಾಡಿದ್ರೆ ಸಾಕು. ನೀವು ಬಂದಿರೋ ಟೈಮಲ್ಲಿ ನಿಮಗೆ ಸೆಟಪ್ ಕಾಣಿಸ್ತಿದೆಯಾ, ಎಂಟ್ರ್ ಆಗಿ, ಇಲ್ಲ ಅಂದ್ರೆ ಬೇಡ. ಓಕೆನಾ, ಓವರ್ ಟ್ರೇಡಿಂಗ್ ಇನ್ ಲೋ ವಾಲಟಿಲಿಟಿ. ನಾನು ಹೇಳಿದ್ದೆ ನಿಮಗೆ ಏಷ್ಯಾ ಸೆಷನ್ ಅಲ್ಲಿ ವಾಲಟಿಲಿಟಿ ಕಮ್ಮಿ ಇರುತ್ತೆ ಅಂತ. ಆ ಟೈಮಲ್ಲಿ ಮೂವ್ಮೆಂಟ್ಸ್ ಏನ್ ಆಗಲ್ಲ, ನೀವು ಏನೇ ಪ್ರಿಡಿಕ್ಟ್ ಮಾಡಿದ್ರು ಅಲ್ಲಿ ಮೂವ್ಮೆಂಟ್ಸ್ ಆಗಲ್ಲ. ಸುಮ್ಮನೆ 1 ಟ್ರೇಡ್ ತಗೋತೀರಾ, ಮತ್ತೆ ಟ್ರೇಡ್ ನ ಪ್ಲೇಸ್ ಮಾಡಬೇಡಿ. 1 ಟ್ರೇಡ್ ಆಗಿತ್ತಾ ಅವತ್ತು ಡೇ ಕ್ಲೋಸ್ ಮಾಡ್ಬಿಟ್ಟು ಬುಕ್ ಮುಚ್ಚಿಟ್ಟು ಬರ್ತಾ ಇರಿ, ಅಥವಾ ಅಕೌಂಟ್ ನೆಲ್ಲ ಕ್ಲೋಸ್ ಮಾಡಿ ನಿಮ್ ಕೆಲಸ ಏನಿದೆ ಅದನ್ನ ಮಾಡಿ. ಸೊ ನಿಮಗೆ ತುಂಬಾ ಫ್ರೀ ಟೈಮ್ ಸಿಗುತ್ತೆ. ಇಲ್ಲೇನ್ ಜಸ್ಟ್ 15 or 30 ಮಿನಿಟ್ಸ್ ಕೊಡ್ಬೇಕಷ್ಟೇ ಒಬ್ಬ ಪ್ರೋ ಟ್ರೇಡರ್ ಆದವ. ಬಟ್ ಬಿಗಿನರ್ಸ್ ಫಸ್ಟ್ ಪ್ರಾಕ್ಟೀಸ್ ಮಾಡಕ್ಕೋಸ್ಕರ ಸ್ವಲ್ಪ ಟೈಮ್ ನ ಕೊಡ್ಬೇಕು. ನಾನು ಇಲ್ಲಿ ಗಂಟ 3 years ಕೊಟ್ಟಿದ್ದೀನಿ. ಓಕೆನಾ, ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದು ನಿಮ್ ಮೇಲೆ ಡಿಪೆಂಡ್. ಕಲಿಯೋವರೆಗೂ ಅಷ್ಟೇ. ಕಲ್ತಾದ್ಮೇಲೆ ಇವಾಗ ನಾನು ಮಾರ್ಕೆಟಿಗೆ ಟೈಮ್ ಕೊಡೋದು ನೋಡೋದಾದ್ರೆ ಒಂದು 5 minutes ಕೊಡ್ಬೋದೇನೋ ಅಷ್ಟೇ. ಮಾರ್ಕೆಟಿಗೆ ನಾನು ಟೈಮ್ ಕೊಡೋದು, ಹೋಗ್ತೀನಿ, ಚಾರ್ಟ್ ಅನಲೈಸ್ ಮಾಡ್ತೀನಿ, ನನ್ನ ಟ್ರೇಡ್ ಇದ್ರೆ ಪ್ಲೇಸ್ ಮಾಡಿ ನನ್ನ ಕೆಲಸಗಳು ಮಾಡ್ಕೋತೀನಿ. ಅದಾದ್ರ ಪಾಡಿಗೆ TP-ನ SL ಹೊಡೆದಿರುತ್ತೆ. ಓಕೆನಾ, ನೆಕ್ಸ್ಟ್ ಇಗ್ನೋರಿಂಗ್ ನ್ಯೂಸ್ ಟೈಮ್. ಎಲ್ಲರೂ ನಾನು ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲಿ, ನ್ಯೂಸ್ ನ ಅವಾಯ್ಡ್ ಮಾಡಬಾರ್ದು. ಯಾಕಂದ್ರೆ ರೆಡ್ ಫೋಲ್ಡರ್ ನ್ಯೂಸ್ಗಳು ಬರ್ತಾ ಇದೆ ಅಂತಂದ್ರೆ ನಿಮಗೆ ಅದು ಅಕೌಂಟ್ ಅನ್ನ ವಾಶ್ ಔಟ್ ಮಾಡೋ ಚಾನ್ಸಸ್ ಇದೆ.
ಅದೇ ತರ ನೀವೇನಾದ್ರು ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಫಂಡೆಡ್ ಅಕೌಂಟ್ಸ್ ಬ್ರೀಚ್ ಆಗುತ್ತೆ. ಫಂಡೆಡ್ ಅಕೌಂಟ್ಸ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು, ಹೇಗೆ ಅಕೌಂಟ್ ಓಪನ್ ಮಾಡೋದು ಎಲ್ಲ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಜಸ್ಟ್ ಸೆಷನ್ಸ್ ಅಷ್ಟೇ. ನಾಟ್ ನೋವಿಂಗ್ ಸೆಷನ್ಸ್ ಬಿಹೇವಿಯರ್. ನಾನು ಇಷ್ಟೆಲ್ಲ ಹೇಳಿದ್ದೀನಿ. ಸೆಷನ್ಸ್ ಹಿಂಗೆಲ್ಲ ವರ್ಕ್ ಆಗುತ್ತೆ, ಈ ತರ ಟೈಮಿಂಗ್ ಅಲ್ಲಿ ಓಪನ್ ಆಗುತ್ತೆ, ಈ ಟೈಮಲ್ಲಿ ವಾಲ್ಯೂಮ್ ಇರುತ್ತಾ ಇಲ್ವಾ ಎಲ್ಲ ಪ್ರತಿಯೊಂದು ಹೇಳಿದ್ ತಪ್ಪು ಮಾಡ್ಕೊಂಡು ಸೆಷನ್ಸ್ ಟೈಮಿಂಗ್ ಅಲ್ಲಿ ಯಾವ್ಯಾವತ್ತು ವಾಲ್ಯೂಮ್ ಬರುತ್ತೆ ಏನು ಗೊತ್ತಿಲ್ಲದೆ ಸುಮ್ಮನೆ ಕಾಯ್ಕೊಂಡು ಕೂರೋದು. ನನ್ನ ಟ್ರೇಡ್ ಇವಾಗ ಟಿ ಪಿ ಹೊಡೆಯುತ್ತೆ ಅಂತ ಏಷ್ಯಾ ಸೆಷನ್ ಅಲ್ಲಿ ತಗೊಂಡು. ಅದೇ ತರ ಲಂಡನ್ ಸೆಷನ್ ಅಲ್ಲಿ ಬಂದ್ಬಿಟ್ಟು ಅಯ್ಯೋ ನಿಧಾನ ಮಾರ್ಕೆಟ್ ಮೂವ್ ಆಗ್ಬೋದು ಅಂತ ಬರ್ತಾರೆ, ಬಟ್ ಪಟ್ ಮೂವ್ ಮಾಡಿ ಹೊಡೆದಾಕ್ಬಿಡೋದು. ಇಲ್ಲಿ ಪ್ರೋ ಟಿಪ್ ನೋಡೋದಾದ್ರೆ, ಡೋಂಟ್ ಟ್ರೇಡ್ ಎನಿ ಟೈಮ್, ಟ್ರೇಡ್ ದಿ ರೈಟ್ ಟೈಮ್. ಅಂದ್ರೆ ನೀವು ಪ್ರತಿ ದಿನ ಕೂತ್ಕೊಂಡು ಟ್ರೇಡ್ ನ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಟೈಮ್, ನಾನು ಹೇಳಿದ್ನಲ್ಲ ಓವರ್ಲ್ಯಾಪ್ ಟೈಮಿಂಗು, ಆ ಟೈಮಲ್ಲಿ ಬಂದು ನಿಮಗೆ ಆಪರ್ಚುನಿಟಿ ಏನಾದ್ರು ಇದೆಯಾ ಇಲ್ವಾ ಅಂತ ನೋಡಿ, ಅಥವಾ ಬೆಳಗ್ಗೆ ಒಂದ್ಸಲ ನಿಮಗೆ ಆಪರ್ಚುನಿಟಿ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಟ್ರೇಡ್ ಪ್ಲೇಸ್ ಮಾಡ್ಬೋದು. ಓಕೆನಾ? ಟ್ರೇಡ್ ಪ್ಲೇಸ್ ಮಾಡಕ್ಕೆ ನಿಮಗೆ ಸ್ಟ್ರಾಟಜಿ ಅನ್ನೋದು ಬೇಕು. ಆ ಸ್ಟ್ರಾಟಜಿ ಅನ್ನೋದು ನಾನು ಮುಂದೆ ಬರ್ತಾ ಹೇಳ್ತಾ ಹೋಗ್ತೀನಿ. ಓಕೆ, ಅದ್ರ ಬಗ್ಗೆ ಕನ್ಫ್ಯೂಷನ್ ಏನ್ ಬೇಡ. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಾನು ಎಷ್ಟೇ ಫ್ರೀ ಆಗಿ ಹೇಳ್ಕೊಟ್ರು ನಿಮ್ಮ ಎಫರ್ಟ್ಸ್ ಅಂಡ್ ನಿಮ್ಮ ಡೆಡಿಕೇಶನ್ ಇದ್ರೆ 100% ನೀವು ಸಕ್ಸಸ್ ಆಯ್ತೀರಾ. ಓಕೆನಾ? ಈ ವಿಡಿಯೋ ಯಾರು ಹೊಸೊಬ್ರು ನೋಡ್ತಿದ್ರೆ ಇವಾಗಲೇ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿರೋ ನಿಮ್ಮ ಒಂದು 10 ಜನ ಫ್ರೆಂಡ್ಸಿಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡ್ಕೊಡಿ. ಯಾಕಂದ್ರೆ ಅವರು ಕಲೀಲಿ, ನೀವು ಕಲೀರಿ, ಎಲ್ಲರೂ ಒಟ್ಟಿಗೆ ಗ್ರೋ ಆಗೋಣ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇನೆ. ಥ್ಯಾಂಕ್ ಯು. ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ. ನಿಮ್ಮ ಒಂದು ಲೈಕ್ ಇಂದ ನನಗೆ ಅದು ಮೋಟಿವೇಶನ್ ಆಗುತ್ತೆ. ಯಾಕಂತಂದ್ರೆ ನಾನು ಇಷ್ಟೊಂದು ಎಫರ್ಟ್ಸ್ ಹಾಕಿ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ, ಬಟ್ ನೀವು ಅದಕ್ಕಿರೋ ಕ್ರೇಜ್ ತೋರಿಸ್ತಾ ಇಲ್ಲ. ಓಕೆನಾ? ಸೊ ಅದರಿಂದ ಇವಾಗಲೇ ಹೋಗಿ ಲೈಕ್ ಅನ್ನೋದನ್ನ ಮಾಡಿ, ಹಾಗೆ ಒಂದು ಕಮೆಂಟು ಹಾಕ್ಬಿಡಿ ಇವತ್ತಿಂದು ಡೇ ಕಂಪ್ಲೀಟ್ ಆಯಿತು ಅಂತ. ಓಕೆ, ಥ್ಯಾಂಕ್ ಯು.